ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೊಂದು ಕರು ನಮಗೆ ಕಣ್ಣಿಗೆ ಬಿತ್ತು. ಕೇಳಿದ್ವಿ, ಅಣ್ಣ ಇದು ಕರ ಕೊಡಕ್ಕೆ ತಂದಿರೋದ ಅಥವಾ ನೀವು ಪರ್ಚೇಸ್ ಮಾಡಿರೋದ ಅಂತ. ಅವರೊಂದು ಮಾತು ಹೇಳಿದ್ರು, ಅಣ್ಣ ನಾನು ಮನೇಲಿ ಹುಟ್ಟಿರೋ ಕರು ತುಂಬ ಚೆನ್ನಾಗಿ ಮುದ್ದಾಗಿ ಸಾಕೊಂಡಿದ್ದೀನಿ, ಬಂದರೆ ಕೊಡ್ತೀನಿ, ಇಲ್ಲ ಕೂಟಕ್ಕೆ ಹಾಕೊತೀನಿ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ತೀನಿ ಅಣ್ಣ, ನಾನು ಎಲ್ಲದಕ್ಕೂ ರೆಡಿ, ನನಗೆ ಬಸವಣ್ಣದೇವ್ರು ಎಲ್ಲಿದ್ದರೂ ಚೆನ್ನಾಗಿರಬೇಕು, ಮೆರಿಬೇಕು ಅಂತ ಒಂದು ಮಾತು ಹೇಳಿದ್ರು. ತುಂಬ ಒಂದು ಖುಷಿ ಆಯಿತು ಅವರ ಮಾತು ಹೇಳಿದಾಗ. ನಿಧಾನ ನಿಧಾನ ನಿಧಾನ, ದನ ಕಾಲು ಕೈ ನೋಡಬೇಕು ಅಂದರೆ ನಮಗೆ ನಿಧಾನಕ್ಕೆ ಹೋಗಬೇಕು. ದನ ನೋಡ್ತಾ ಇರ್ಬೋದು, ಜಾತ್ರೆಯಲ್ಲಿ ಇದನ್ನು ಕೂಡ ಒಂದು ವಾಕ್ ಬಿಡಿಸಿದ್ದೀನಿ ಇರಲಿ ಅಂತ. ಅಣ್ಣ ಹಿಂಗೆ ದೀಪ್ ಅಂತ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಮಂಚನಹಳ್ಳಿ ತಾಲೂಕು, ಮಿಣಕುಂಗುರ್ಕಿ ಗ್ರಾಮ. ಓಕೆ ಓಕೆ ಅಣ್ಣ, ಈಗ ನೀವು ಎಷ್ಟು ವರ್ಷದಿಂದ ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಬರ್ತಾ ಇರೋದು? 13 ವರ್ಷದಿಂದ ಬರ್ತಾ ಇದ್ದೀನಿ ಅಣ್ಣ. ಓಕೆ, ಈ 13 ವರ್ಷದಿಂದ ನೀವೇನು ಮನೆಯಿಂದ ಎತ್ತುಗಳ ತರದ ಅಥವಾ ಮನೆಯಲ್ಲಿ ಹೊಸ ಕರು ಹಾಕಿಸ್ಕೊಂಡು ಮನೆಯಿಂದ ರೈತರ ತರದ ಅಥವಾ ಕರುನು ಇರುತ್ತೆ, ಎತ್ತು ತಗೊಂಡು ನಾವು ಬೇಸಾಯ ಮಾಡ್ತೀವಿ ವರ್ಷ ಪೂರ್ತಿ ಎತ್ತು ಕಟ್ಟಿರ್ತೀವಿ ನಾವು ಮನೆನಾಗೆ, ಕಟ್ಟಿ ಮೇಸಿ ಜಾತ್ರೆನಾಗ ಬಂದು ಮೆರೆಸ್ತೀವಿ ಅಣ್ಣ ನಾವು ಆತರ. ಓಕೆ ಅಣ್ಣ, ಈಗ ಈ ಕರು ಈಗ ನನಗೆ ಅನ್ಸಿದ್ದೇನಂದ್ರೆ, ಬರ್ಬೇಕಾದ್ರೆ ನೀವು ವಾಕಿಂಗ್ ನೋಡಿದಾಗ ನನಗೊಂಥರ ಫೀಲ್ ಅನಿಸ್ತು, ಕರು ಒಂದು ಡಿಫ್ರೆಂಟ್ ಇದೆ, ಕರು ಒಂದು ಹಂತಕ್ಕೆ ಒಂದು ಹೆಸರು ಮಾಡ್ತಕ್ಕಂಥ ಕರು ಅಂತ ನನ್ನ ಮನಸ್ಸಿಗೆ ಅನಿಸ್ತು. ನಾನು ಅದಕ್ಕೆ ಇಷ್ಟೊತ್ತಿನ ರಾತ್ರಿ ಒಳಗಡೆ ನಿಮ್ಮ ನಿಲ್ಲಿಸಿ ವಿಡಿಯೋ ಮಾಡಿದೆ. ಕಾರಣ ಏನಂತಂದ್ರೆ, ಈ ಕರು ನೀವು ತಂದಿರೋದ ಅಥವಾ ಮನೇಲಿ ಕರ ಹುಟ್ಟಿರೋದ? ಹೇಗೆ ನಮ್ಮ ಸ್ನೇಹಿತರ ಮನೆನ ಹುಟ್ಟಿತ್ತು, ನಾವು ಅಲ್ಲಿ ಹಸ ಕರ ಕೂಡ ತಗೊಂಡಿದ್ವಿ. ಹಸ ಕರ ಇನ್ನೊಂದು ಕರ ಇನ್ನೊಂದು ಹಸ ಕೂಟ ಮಾಡೋದಕ್ಕ ಅಥವಾ ಸೇಲ್ ಮಾಡೋದಕ್ಕ? ಕೂಟಕ್ಕೆ ಸಿಕ್ಕಿದ್ರೆ ಕೂಟ ಹಾಕ್ತಿವಿ, ಇಲ್ಲ ಅಂದ್ರೆ ಯಾರನ್ನ ಬಂದು ಕಾಯಸ್ ಬಿದ್ದು ನನಗ್ ಬೇಕು ಅಂತ ಕೊಡು ಅಂದ್ರೆ ಕೊಡಕ್ಕೂ ರೆಡಿ ಅಣ್ಣ. ಎಲ್ಲಿದ್ರು ಬಸಪ್ಪನ್ ಮೆರಿಬೇಕು ಆತರ. ಓಕೆ, 10ನೇ ತಾರೀಕು ಅಂತ ಪಬ್ಲಿಸಿಟಿ ಆಯ್ತು, 15ಕ್ಕೆ ಅಂತ ಆಯ್ತು, 20ಕ್ಕೆ ಅಂತ ಆಯ್ತು. ಈ ತರ ಸಮಸ್ಯೆಗಳಾಗಿ ಸ್ವಲ್ಪ ತೊಂದರೆ ಬರ್ತಕ್ಕಂಥ ರೈತರಿಗೆ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರಿಂದ ಸರ್ವೇ ಸಾಮಾನ್ಯವಾದ ಒಂದು ಸಾಮಾನ್ಯ ಜನರಿಗೆ ಪ್ರಾಬ್ಲಮ್ ಆಗಿದೆಯಾ ಈ ವರ್ಷ? ಈ ವರ್ಷ ಹಂಗಾರೆ ವ್ಯಾಪಾರದ ರೀತಿಯಲ್ಲಿ ಪ್ರಾಬ್ಲಮ್ ಆಗಿದೆ. ಅಂದ್ರೆ ರೈತರ ಮನೆಯಿಂದ ಲಕ್ಷ ಕೊಟ್ಟು ದುಡ್ಡನ್ನ ತಗೊಂಡ್ಬಂದಿರ್ತಾರೆ, ಈಗ ಇಲ್ಲಿ ಸೇಲ್ ಆಗಲ್ಲ, ಮತ್ತೆ ಹೊರಗಡೆಯಿಂದ ಬರ್ತಕ್ಕಂಥ ರೈತರು ಅಷ್ಟು ದೊಡ್ಡ ಬೆಲೆಯನ್ನ ಹಾಕೋದಿಲ್ಲ. ಆತರ ಹೇಳಿ. 8618 5278 646 ನೋಡಿ ಸ್ನೇಹಿತರೆ, ಇದು ಇವ್ರ ಮೊಬೈಲ್ ನಂಬರ್ ಆಗಿರುತ್ತೆ. ಕರ ವಾಕಿಂಗ್ ಕೂಡ ಬಿಡಿಸಿದ್ದೀನಿ. ಆಗ ಒಂದು ವೇಳೆ ಏನಾದರೂ ಇಲ್ಲ ಹಾಕೊಂತೀನಿ ಅನ್ನೋದಾದ್ರೆ ಬೇಕಾದ್ರೆ ಈ ಕರುಗೆ ತಿಳಿಸಿದ್ರು ನಾವು ಹೋಗಿ ಹಾಕೊಂತೀವಿ ಅಣ್ಣ. ನೋಡ್ರಿ, ಅವರೇ ಆಫರ್ ಕೊಡ್ತಿದ್ದಾರೆ, ಅಣ್ಣ ನಮ್ಗೆ ಕೊಟ್ಟರು ಸಂತೋಷ, ಇಲ್ಲ ಅವರೇ ತಗೊಂಡ್ರು ಸಂತೋಷ ಅಂತ. ತುಂಬಾ ಒಂದು ಖುಷಿ ಆಗ್ತಿದೆ. ಹಾಗೆ ಅಣ್ಣ, ಇವಾಗ ಇದ್ರಲ್ಲಿ ಇರ್ತಕ್ಕಂಥ ಕೊಂಬು ಒರಿಜಿನಲ್ ಏನಾದ್ರು ಮೇಲ್ ಪ್ಯಾಚ್ ಮಾಡಿ? ಸ್ವಲ್ಪ ಪ್ಯಾಚ್ ಹಾಕಿದೆ, ಇಲ್ಲಿಂದ ಇತ್ತು ಸ್ವಲ್ಪ ಪ್ಯಾಚ್ ಬೀಳ್ತಿದೆ. 1.5 ಇಂಚು ಪ್ಯಾಚ್ ಇದೆ, 1 ಇಂಚು ಹತ್ರ ಪ್ಯಾಚ್ ಹಾಕಿದೆ. ಅಣ್ಣ, ಏನ್ ಕಾರಣಕ್ಕೆ ನೀವು ಪ್ಯಾಚ್ ಹಾಕಿ? ಇಲ್ಲ, ಸ್ವಲ್ಪ ಜಾತ್ರೆಗೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಬುಡ ಮಾಡಿಸಿದ್ವಿ. ಹಂಗಾಗಿ ತಿಂಗಳಿಂದ ಸ್ವಲ್ಪ ಪ್ಯಾಚ್ ಹಾಕಿದೀವಿ ಅಣ್ಣ. ಹಂಗಾಗಿ ಪ್ಯಾಚ್ ಹಾಕಿದ್ದೀರಾ? ಓಕೆ ಅಣ್ಣ, ಇವಾಗ ನೀವು ಈ ಎತ್ತು ಕರುಗಳಲ್ಲಿ ಎಲ್ಲ ವ್ಯವಸಾಯ ಮಾಡೋದು, ನಾಟಿ ದನಗಳಲ್ಲೆಲ್ಲ ವ್ಯವಸಾಯ ಮಾಡೋದು ಎಲ್ಲಾನು ಕೂಡ ಬೇಸಾಯ ಎಲ್ಲ ಮಾಡ್ತೀರಾ ಅಥವಾ ಏನ್ ಶೋಕಿಗೋಸ್ಕರ? ಇದ್ರಾಗೂ ಬೇಸಾಯ ಮಾಡಿದ್ದೀನಿ ಅಣ್ಣ. ಇದ್ರಾಗೂ ಕುಂಟೆ ಯಾರೋಡಿಯೋದು, ಸಾಲ ಹೊಡಿಯೋದು ಇದ್ರಾಗೂ ಮಾಡಿದೀನಿ ನನ್ ಕೆಲಸ. ಇದ್ರಾಗ ಒಂದ್ ಕರ ಬೇರೆ ಇನ್ನೊಂದ್ ಹಸದ ಕರ ಐತೆ, ಆ ಕರ ಹಾಕೊಂಡು ಇದ್ರಾಗೂ ಬೇಸಾಯ ಮಾಡಿದ್ದೀನಿ. ಇದ್ರಲ್ಲೂ ಬೇಸಾಯ ಮಾಡಿ ಸಮೇತ ಬೇಕಾದ್ರೆ ವಿಡಿಯೋ ಸಮೇತ ಕೊಡ್ತೀನಿ. ಓಕೆ, ಅಲ್ಲ ನೋಡೋಣ, ರೈತರು ಒಳ್ಳೇದು ಆಮೇಲೆ ನಿಜ ಹೇಳ್ಬೇಕು, ಸುಳ್ಳು ಹೇಳಿಲ್ಲ ಅಂದ್ರೆ ನಮ್ಗೆ ಅದೇ ಒಂದು ಸಮೇತ ಕೊಡ್ತೀನಿ. ಖುಷಿ ಆಗುತ್ತೆ. ಕೆಲ್ಸಕ್ಕೆ ಓಡಾಡಿದಿರೋದು, ಹೆಂಗ್ ಕಟ್ಟಿದ್ವಿ ಏನು ಅಂತ ಪ್ರೂಫ್ ಸಮೇತ ಕೊಡ್ತೀನಿ ಅಣ್ಣ. ಸಾಲ್ ಹೊಡೆದಿರೋದು, ಪುಟ್ಟೆ ಹೊಡೆದಿರೋದು, ಯಾರು ಹೊಡೆದಿರೋದು. ಇದಕ್ಕೆಲ್ಲ ಏನ್ ತಿಂಡಿ ಹಾಕ್ತೀರಾ ನೀವು? ಅಣ್ಣ, ನಾವು ಮುಸ್ಲಿಂಜಾಳ್ ನುಚ್ಚು, ಉಳ್ಳಿ, ಗೋಧಿ ನುಚ್ಚು, ಬೂಸ, ಎಳೆ ಬೂಸ, ಚಕ್ಕೆ ಬೂಸ ಹಾಕ್ತಿವಿ. ಲೈಟಾಗಿ ಸ್ವಲ್ಪ ಹಾಲು ಕೊಡ್ತೀವಿ ಅಣ್ಣ. ಹಾಲು ಕೊಡ್ತೀರಾ? ಹಾಲು ಕೊಡ್ತೀವಿ. ಓಕೆ, ಅಲ್ಲ ಬೇರೆಯವ್ರ ತರ ಬೆಣ್ಣೆ ತಿನ್ನಿಸ್ತೀನಿ, ತುಪ್ಪ ತಿನ್ನಿಸ್ತೀನಿ ಎಲ್ಲ ಸುಳ್ಳಣ. ಬೆಣ್ಣೆ ಗಿಣ್ಣೆ ನಾವು ಬೆಣ್ಣೆ
ಜಾಳದ ಉಳ್ಳಿ ಇಂತೆಲ್ಲ ಬರ್ತೈತೆ ಬಣ್ಣ ಎಲ್ಲಾ ಮೊಟ್ಟೆ ಕೊಡ್ತಾರೆ ಬೆಣ್ಣೆ ಕೊಡ್ತಾರೆ ಬೆಣ್ಣೆ ಮೊಟ್ಟೆ ಅದೆಲ್ಲ ಸುಮ್ನೆ. ಸಾಕೋ ರೀತಿಯಲ್ಲಿ ಇರ್ತೈತೆ ದನ. ನಾವು ಅದರಲ್ಲಿ ಮೇವ್ ಯಾವ ರೀತಿ ಕೊಡ್ತೀವಿ, ಟೈಮ್ ಸರಿಯಾಗಿ ಮೇವ್ ಕೊಡ್ಬೇಕು, ನೀರ್ ಕೊಡ್ಬೇಕು ಟೈಮ್ ಸರಿಯಾಗಿ, ಆ ರೀತಿ ಬೆಳವಣಿಗೆ ದನ ಬರ್ತದೆ. ಬಿಚ್ಚಿಗಿದ್ರೆ ಬಣ್ಣ ಬಂದ್ ಅಣ್ಣ ಇವಾಗ ಈ ಎತ್ತಿನ ಕರಿನ ಫೀಲ್ಡ್ ಅಲ್ಲಿ ನೀವಿದ್ದೀರಾ, ಹೌದಣ್ಣ. ಇದಕ್ಕೆಲ್ಲ ನಿಮ್ಗೆ ಯಾರು ಸ್ಫೂರ್ತಿ, ಯಾರು ಈ ಸುಳಿ ಸುದ್ದಿಗಳೆಲ್ಲ ನೋಡೋದು ಹೇಳ್ಕೊಟ್ಟಿದ್ಯಾರು ಅಥವಾ ಹೇಗೆ? ಎಲ್ಲ ನಮ್ ತಂದೆ, ನಮ್ಮ ಅಮ್ಮವ್ರ ಅಪ್ಪ, ನಮ್ ತಾತ, ನಮ್ ಮಾಮಂದಿರು ಎಲ್ಲ ನೋಡ್ಸ್ಕೊಟ್ಟಿರೋದಣ್ಣ ನನಗೆ. ಯಾವ ತರ ಎತ್ತು ತೆಗಿಬೇಕು, ಯಾವ ತರ ಸಾಕ್ಬೇಕು, ಹೆಂಗೆ ಏನು ಅಂತ ಅವರಿಂದ ಕಲ್ತಿದ್ದಣ್ಣ. ಅವರಿಂದ ಕಲ್ತಿದ್ದು. ಅವರಿಂದ ಕಲ್ತಿದ್ದಣ್ಣ. ಓಕೆ, ಅಂದ್ರೆ ಇದಕ್ಕೆ ಎಲ್ಲಾ ಗುರುಗಳು ಬಂದು ನಿಮ್ಮ ನಮ್ಮ ಮನೆಯವರಣ್ಣ, ಮನೆಯವರೇನೆ ಮನೆಯವರು ಅಥವಾ ಹೊರಗಿನವರು? ಅವರೆಲ್ಲ ತೊಂದರೆ ಆಗಿದೆ ಅಣ್ಣ. ಇವಾಗ ಜಾತ್ರೆಗೆ ಅಂತ ತೆಗ್ದಿರ್ತೀವಿ ಎತ್ತು, ಅಲ್ಲೇ ರೈತರ ಮನೆ ಹತ್ರ, ಅಲ್ಲೇ ಹುಟ್ಟಿದ ಕರುಗೆ ಕೊಡ್ಬೇಕಣ್ಣ ಲಕ್ಷ ಲಕ್ಷ. ಆತರ ಆಗಿದೆ. ಹುಟ್ಟಿದ ಮನೆನಾಗೆ ಕೊಡ್ಬೇಕಣ್ಣ, ಕರ ತೆಗಿಬೇಕು. ಆತರ ಆಗೋದಕ್ಕೆ ಮೂಲ ಕಾರಣ ಏನಿರುತ್ತೆ? ಮೂಲ ಕಾರಣ ಕೆಲವು ಬೋಗಸ್ ವಿಡಿಯೋಗಳು ಬಿಟ್ಟು ತಟ್ಟಿಳಗೆ ಹಿಂಗೆ ದುಡ್ಡಿಟ್ಕೊಂಡು ಇಲ್ಲಿ ಆಗಿರೋದೇ ಒಂದ್ ವ್ಯಾಪಾರ ಆದ್ರೆ ತಿರ್ಗಾ ನೋಡ್ಸೋದೇ ಒಂಥರ, ಆ ತರ ಕಣ್ಣು ಮುಂದೆನೆ ಕಾಣಿಸ್ಕೊಂಡಿದ್ಯಣ್ಣ ನಮ್ಗೆ. ಆ ತರದಿಂದ ಆ ತರ ಕಣ್ಣು ಮುಂದೆನೆ ಒಟ್ಟಿನಲ್ಲಿ ರೈತರಿಗೆ ಅದರಿಂದ ತೊಂದರೆ ಆಗ್ತಿದೆ. ತೊಂದರೆ ಆಗಿದೆ. ಅಂದ್ರೆ ಈಗಿನ ಓವರ್ ಸೋಷಿಯಲ್ ಮೀಡಿಯಾ ಇಂದ ಓವರ್ ಸೋಷಿಯಲ್ ಮೀಡಿಯಾದಿಂದ ತಾವು ಲೈಕ್ ಕಮೆಂಟ್ಸ್ ತಗೊಳಕೋಸ್ಕರ ಆ ರೀತಿ ಎಲ್ಲ ತೊಂದರೆ, ತುಂಬಾ ತೊಂದರೆ ಆಗಿದೆ ಅಣ್ಣ. ಆ ತರದಿಂದ ತುಂಬಾ ತೊಂದರೆ ಆಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಎತ್ಗಳು ಬೇರೆ ಯಾವುವು ಅಲ್ಲ. ಒಂದು ಕಾಲದಲ್ಲಿ ನಮ್ಮ ನಿರ್ಲೆ ಶಿವಣ್ಣವರು ಮತ್ತು ಜನ ಅವರು ಇವತ್ತು ತೀರೋಗಿರ್ಬೋದು. ನಮಗೆ ತುಂಬ ಒಂದು ಖುಷಿ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಅಂಥ ಟೈಮಲ್ಲಿ ಇವನ್ನ ಬೇಬಿ ಒಳಗಡೆ ಕೂಟ ಮಾಡಿ ಶಿವಣ್ಣವರು ಕೊಟ್ಟಿದ್ರು. ಇವತ್ತು ಹಾಗೇ ಇದ್ದಾವೆ ಕೂಟ, ಬಣ್ಣದಲ್ಲಾಗಲಿ ಏನರಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ. ಪ್ರತಿಯೊಂದು ದಿನವೂ ಒಂದು ಖುಷಿ ಅನ್ನೋದನ್ನು ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಹಾಗೆ 2 ಸಾರಿ ಹೋಗಿರೋದು ಅಂದರೆ ಅದು ಮಿರಳೆ ಶಿವಣ್ಣವ್ರ ಮನೆಗೆ, ಅದು ಬಿಟ್ಟರೆ ನೆಕ್ಸ್ಟು ಬೂಕ ಗೋವಿಂದಣ್ಣವ್ರ ಮನೆಗೆ ಹಿರಿಸಭೆ ಹತ್ರ. ಇವೆರಡು ಮನೆಗೆ 2 ಬಾರಿ ಹೋಗಿ ಬಂದಿವೆ. ಈ ಸತಿ ಯಾರ ಮನೆಗೆ ತಿರುಗಿ ಮತ್ತೆ 2ನೇ ಬಾರಿ ಹೋಯ್ತೋ 3ನೇ ಬಾರಿ ಹೋಯ್ತೋ ಗೊತ್ತಿಲ್ಲ. ತುಂಬ ಒಂದು ಖುಷಿ ಆಗುತ್ತೆ ಈ ಥರ ಎಲ್ಲ ನಾವು ನೋಡಿದಾಗ. ಜನಗಳಿಗೆ ಆ ಹಸುಗಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ದನಗಳು ಆ ಒಂದು ಪ್ರೀತಿ ಸಾಕ್ಷಿ. ತುಂಬ ಒಂದು ಖುಷಿ ಆಗುತ್ತೆ ನೋಡ್ರಿ. ಜನಕ್ಕೆಲ್ಲ ಯಾವ ಥರ ಮೋಸ ಮಾಡ್ತಿದ್ದಾರೆ ನೋಡಿ, ಕಡಲೆಪುರಿ ಕೊಟ್ಟು ಮೋಸ ಮಾಡ್ತಿದ್ದಾರೆ ಜನಕ್ಕೆ. ಹಾಂ ನೋಡಿ ನೋಡಿ, ಒಂದೇ ಜೊತೆ. ಕಾರಣ ಏನಿರ್ಬೋದು? ಹಾಂ, ಅಂದರೆ ಅತಿ ಹೆಚ್ಚಿನ ಬೆಲೆ. ಅತಿ ಹೆಚ್ಚಿನ ಬೆಲೆ ಹೆಚ್ಚೋದಕ್ಕೆ ಕಾರಣ ಸಣ್ಣ ರೈತರು ಎತ್ತುಗಳು ಕಟ್ಟಕ, ಸಣ್ಣ ರೈತರಲ್ಲಿ ಎಲ್ಲಿ ಕಟ್ಟಕ್ಕಾಗ್ತದೆ ಎತ್ತುಗಳು? ಲಕ್ಷಾಂತರ ರೂಪಾಯಿ, ಹಿಂಗ 10 ಲಕ್ಷ 12 ಲಕ್ಷ 30 ಲಕ್ಷ ಅಂದಾಗ ಸಣ್ಣ ರೈತರಲ್ಲಿ ಎಲ್ಲಿ ಕಟ್ಟಕ್ಕಾಗ್ತದೆ? ಅಂದರೆ ನಿಮ್ಮ ಪ್ರಕಾರ ಸಣ್ಣ ರೈತರು ಕಟ್ಟಕ್ಕಾಗಲ್ಲ, ಇವರೆಲ್ಲ ಬೇರೆ ದುಡ್ಡುಗಳನ್ನ ತಂದು 10 ಲಕ್ಷ 20 ಲಕ್ಷ ಅಂತ ಹೇಳ್ತಾರೆ. ಅದನ್ನ ನೋಡಿಕೊಂಡು ಸಣ್ಣ ರೈತರು ಕೂಡ ಅದನ್ನೇ ಕಲಿತಾರೆ. ಅವಾಗ ತಗೊಳ್ತಕ್ಕಂಥ ರೈತರಿಗೆ ತೊಂದರೆ ಆಗುತ್ತೆ ಅಂತ ನೀವು. ಓಕೆ, ಅಂದರೆ ನಿಮ್ಮ ಪ್ರಕಾರ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಜನಗಳು ತುಂಬ ಹಾಳಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರ ಯೂಟ್ಯೂಬ್ ಇಂದಾನೇ ಪ್ರಾಬ್ಲಮ್ಗಳಾಗಿರೋದು ಅಂತ? ದನದ ಬೆಲೆ ಕಟ್ಟಕ್ಕೆ ಬಂದಿದ್ದೆ ಕಾರಣ ಯೂಟ್ಯೂಬ್ ಇಂದ. ಅಂದ್ರೆ ತಾವು ಲೈಕು ಕಮೆಂಟ್ಸ್ ವ್ಯೂಸ್ಗೋಸ್ಕರ ಅತಿ ಹೆಚ್ಚಿನ ಬೆಲೆ ಏಳ್ಸೋದು, ಅದನ್ನ ಹಾಕೋದು. ಕರ್ನಾಟಕದಲ್ಲಿ ಇವೇ 25 ಲಕ್ಷ, ಇವೇ 35 ಲಕ್ಷ, 12 ಲಕ್ಷ 15 ಲಕ್ಷ ಯೂಟ್ಯೂಬ್ ನವರೇ ಅರ್ಧ ಪ್ರಚಾರ ಮಾಡಿ ಕುಲ್ಗೇಡ್ಸ್ಬಿಟ್ರು. ಒಟ್ನಲ್ಲಿ ಇವತ್ತು ದನಿನ್ ಬಾಳ ಹಾಳಾಗ ಕಾರಣ ಸೋಷಿಯಲ್ ಮೀಡಿಯಾ. ಹೌದು, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿ ಬೈತಾ ಇದ್ದೀರಾ? ಹೌದು, ನಿಮ್ಮನ್ನು ಸೇರಿಸಿನೇ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ ಸ್ವಾಮಿ, ನಮಗೆ ನೋಡಿ ಜನ ಯಾವ ತರ ರೈತರು ನಮಗೂ ಬೈತಾರೆ ಅಂತ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ನಾವು. ದುಡ್ಡನ್ನ ತಟ್ಟೆಲ್ ತುಂಬಿಟ್ಟು ಕೊಡೋದು ದೊಡ್ಡ ವಿಚಾರ ಅಲ್ಲ, ಅದರಲ್ಲಿ ಸತ್ಯ ಪ್ರಮಾಣ ಅನ್ನೋದು ನಿಷ್ಠೆ ಅನ್ನೋದಿರ್ಬೇಕು. ಒಳ್ಳೆ ರೈತರಿಗೆ ದುಡ್ಡು ದನ ಕಟ್ಟಿರೋ ಸಾಕಿರೋ ಬಸವಣ್ಣ ಸಾಕಿರೋ ಯೂಟ್ಯೂಬ್ನವ್ರ ಅವರು ಅರ್ಧ ಸುಳ್ಳು ಹೇಳೋದು ಕಲ್ತ್ಕೊಂಡ್ಬಿಟ್ಟು ಆತರ. ಅದರಿಂದ ಇದೆಲ್ಲ ಕಾರಣ. ಅರ್ಧ ಸುಳ್ಳು. ಇವು ಓರಿ ಕಟ್ಟೆವ್ರೆ, ಇವು 12 ಲಕ್ಷ 13 ಲಕ್ಷ 15 ಲಕ್ಷ ಅಂತಾರೆ. 5 ಲಕ್ಷಕ್ಕೆ ತಂದ್ಬಿಡೋದು 25 ಲಕ್ಷ ಅನ್ನೋದು ಏನ್ ಮಾಡೋಣ? ಅಂದ್ರೆ ಎಲ್ಲ ನಮ್ಮಿಂದನೇ ಕಾರಣ ಅಂತ ನೀವು ಹೇಳ್ತಾ ಇದ್ದೀರಾ? ಕಾರಣ. ಓಕೆ, ಸಂತೋಷ. ಈಗ ಇವು ಎಷ್ಟೆಲ್ಲವೇ? ಹಾಂ, ಇದು ಇನ್ನೂ ಅಲ್ಲಿ ಮಾಡಿಲ್ಲ. ಓಕೆ, ಇವಾಗ
ಏನು ತಿಂಡಿ ಹಾಕೋದು ನೀವು ಮನೇಲಿ ದನ ಕರುಗಳಿಗೆ? ಶೆಕೆ ಬೂಸ, ರವೆ ಬೂಸ, ಕಳ್ಳೆಪುರಿ. ಅಲ್ಲ, ಬೆಣ್ಣೆ ತುಪ್ಪ ಬೆಣ್ಣೆ ತುಪ್ಪ ಯಾವುದು ನಾವು ಕೊಡಲ್ಲ. ಹಾಲು ಮೊಟ್ಟೆ ಹಾಲು ಮೊಟ್ಟೆ ಯಾವುದು ಕೊಡಲ್ಲ. ಏನಕ್ಕೆ ಆ ಥರ? ಏನು ಯಾಕಂದ್ರೆ ಬೇಡ, ಈಗ ಬೇರೆಯವರೆಲ್ಲ ಕೊಡ್ತಾರಲ್ಲ ಕೊಟ್ಕೊಳ್ಳಿ ಅವರು. ಹಂಗೆ. ನಾವು ಮಾತ್ರ ಶೆಕೆ ಬೂಸ, ರವೆ ಬೂಸ, ಕಳ್ಳೆಪುರಿ ಕೊಡ್ತೀವಿ. ಅಲ್ಲ, ಅವ್ರು ಏನು ಹೇಳ್ತಾರೆ ಅಂದರೆ ಬೆಳಿಗ್ಗೆ ಟೈಮು ಹಾಲು ಬಣ್ಣ ಬರಲ್ಲ, ಹೆವಿ ತಿಂಡಿ ಕೊಡಲಿಲ್ಲ ಅಂದರೆ, ಒಳ್ಳೊಳ್ಳೆ ತಿಂಡಿ ಕೊಡಲಿಲ್ಲ ಅಂದರೆ ಅಂತ ಹೇಳ್ತಾರೆ. ಇವಾಗ ನಾವು ಕಮ್ಮಿ ತಿಂಡಿಗಳನ್ನೇ ಕೊಟ್ಬಿಟ್ಟು ಯಾಕೆ ಹಾಲು ಬಣ್ಣ ಬಂದ್ಬಿಟ್ವಾ? ಹಂಗೆ. ಓಕೆ, ಇವು ನಿಮಗೆ ಏನು ಬೆಲೆ ಬಿದ್ದಾವೆ? ಅವ್ರ ಶಕ್ತಿ ಏನದ ಅವ್ರು ಕೊಟ್ಕೊಂತಾರೆ. ನಾವು ಮಾತ್ರ ಕಳ್ಳೆಪುರಿ, ಶೆಕೆ ಬೂಸ, ರವೆ ಬೂಸ, ಬೆಳಿಗ್ಗೆ ರವೆ ಗಂಜಿ ಕೊಡ್ತೀವಿ ಅಷ್ಟೇ. ಅಷ್ಟೇ. ಓಕೆ ಅಣ್ಣ, ನಿಮ್ಗೆ ಇವೇನು ಬೆಲೆ ಬಿದ್ದಿದ್ದು? ನನಗೆ 2,25,000. 2,25,000. ಅಣ್ಣ, ನೀವು ತಂದು ಒಂದು ವರ್ಷ ತಿಂಗಳು ಕಳೆದ್ರೆ ಸಪ್ಲಂ ವರ್ಷ ಹಿಡ್ಕೊಂಬಂದಿದ್ದು. ಒಂದು ವರ್ಷದಿಂದ ನೀವು ಸಾಗಾಟ ಮಾಡಿದ್ದೀರಾ? ಅಂದರೆ ಒಂದು ವರ್ಷದಿಂದ ವರ್ಷಕ್ಕೆ ಹುಲ್ಲು ಹಾಕೋರು ಹಂಗಾರೆ ನೀವು? ವರ್ಷದಿಂದ ವರ್ಷಕ್ಕೆ ಗಂಟೆ ಹುಲ್ಲಾಕಿ ಘಾಟಿ ಜಾತ್ರೆ ಮಾಡ್ತೀರಿ. ಹಾಂ. ಘಾಟಿ ಜಾತ್ರೆ ಮಾಡಿದ್ಮೇಲೆ ಬೇರೆ ಜಾತ್ರೆ ನೋಡಕ್ ಹೋಗ್ತೀವಿ. ಯಾವ ದನ ಹೊಡ್ಕೊಂಡು ಹೋಗಲ್ಲ. ಏನಿದು ತೆಗಿಬೇಕು ಅಂದರೆ ತೆಗೆದ್ಬಿಟ್ಟು ಮನೆಗೆ ಇಟ್ಕೊಳ್ತೀರಾ, ಸಾಕ್ತೀರಾ? ಸಾಕು. ವರ್ಷದ ಮುಂದೆ ಒಂದು ವರ್ಷಕ್ಕೆ ಇಲ್ಲಿಗೆ ಬರೋದು. ನೆಕ್ಸ್ಟ್ ವರ್ಷಕ್ಕೆ ಇಲ್ಲಿ. ಈಗ ಇವರು ಯಾರು ನಿಮಗೆ ಏನಾಗಬೇಕು? ಸ್ನೇಹಿತರು. ಸ್ನೇಹಿತರು ಎಲ್ಲ ಸೇರಿ ನೀವು ದನ ಕಟ್ಟೋದು. ಯಜಮಾನ್ರೆ, ಏನು ನಿಮ್ಮ ಹೆಸರು? ದೊಡ್ಡೇಗೌಡ. ಇರಿ ಹಂಗೇನೆ. ಅಣ್ಣ, ಇವಾಗ ನಾಗೇಶ್ ಅಣ್ಣರೇ, ಆಗೊಂದು ವೇಳೆ ಇಲ್ಲಿ ಮಾರಾಟ ಆದರೆ ಓಕೆ, ಮಾರಲಿಲ್ಲ ಅಂದಾಗ ಏನು ಮಾಡ್ತೀರಾ? ನಾವು ಮನೆ ಹತ್ರ ಸಾಕ ಮನೆ ಹತ್ರ ಸಾಕ್ತೀರಾ? ಆಗೊಂದು ವೇಳೆ ಯಾರು ನಮ್ಮ ವೀಕ್ಷಕರು ನಿಮ್ಮ ಹತ್ರ ಬಂದು ಅಣ್ಣ ಈ ದನ ನನಗೆ ಬೇಕು ಅಂದರೆ ಕೊಡ್ತೀರಾ? ಕೊಡ್ತೀವಿ. ನಿಮ್ಮ ಮೊಬೈಲ್ ನಂಬರು? 96 32 51 26 27. 27. ನೋಡಿ ಸ್ನೇಹಿತರೆ, ಇದು ಅವರ ಮೊಬೈಲ್ ನಂಬರು. ಈ ಎತ್ತುಗಳು ಅವರವೇನೆ. ಆಗೊಂದು ವೇಳೆ ಇಲ್ಲಿ ಮಾರಾಟ ಆದರೆ ಓಕೆ, ಮನೆಗೆ ಹೋದರೆ ಫೋನ್ ಮಾಡಿದಾಗ ಅವರು ಬೇಕಾದ್ರೆ ಅವರು ಸಿಗ್ತಾರೆ. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು? ದೊಡ್ಡೇಗೌಡ. ಯಾವ ಕಡೆಯವರು ತಾವು? ಬೆಟ್ಟೇನಹಳ್ಳಿ. ನೀವು ಎಷ್ಟು ವರ್ಷದಿಂದ ಈ ದನ ಕರುಗಳ ಒಡನಾಟ? ತಾತನವ್ರ ಕಾಲದಿಂದನೂ ಒಡನಾಟ. ಅಂದ್ರೆ ವ್ಯವಸಾಯಗಾರರು ನೀವು? ಅಥವಾ ತಗೊಬಂದು ಶೋಕಿಗೋಸ್ಕರ ಜಾತ್ರೆಗೆ ನಿಲ್ತ್ಕೊಳ್ಳೋರಲ್ಲ? ಮೇಸ್ತಿರಿ, ಮೇಸ್ತರು ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತೀರಾ? ಅಂದ್ರೆ ಆ ಟೈಮ್ ಬಂದಾಗ ಆ ಟೈಮ್ಗೆ ಒಂದು 15 ದಿನ ಆಗಿದೆ ಅಷ್ಟೇ ಕೆಲಸ ನಿಲ್ಲಿಸಿ. ಓಕೆ, ಆ ಥರ 15 ದಿವಸ 20 ದಿವಸಕ್ಕೆ ಮುಂಚೆ ನೀವು ಕೆಲಸಕ್ಕೆ ನಿಲ್ಲಿಸಿ ಆಮೇಲೆ ಸಾಕ್ತೀರಾ. ನೀವು ಈಗ ನೀವು ಏನು ಕೊಟ್ರಾ ಇಲ್ವಾ? ಇನ್ನ ಕೊಟ್ಟಿಲ್ಲ. ಈಗ ಪ್ರತಿ ವರ್ಷ ಜಾತ್ರೆ ನಡೀತದೆ, ನೀವು ಬಂದೇಟ್ಗೆ ಮಾರ್ಕೋತಿದ್ರಿ ಅಂತ ಹೇಳಿದ್ರಿ. ಈ ವರ್ಷ ಮಾರಲಿಲ್ಲ, ಏನು ಗಿರಾಕಿ ಇಲ್ವಾ ಅಥವಾ ರೇಟ್ ದುಬಾರಿನಾ ಅಥವಾ ಏನು? ಗೊತ್ತಿಲ್ಲ, ಬಜಾರ್ ಕಮ್ಮಿ ಅಲ್ಲ. ಏನಾದರೂ 10ನೇ ತಾರೀಕು ಜಾತ್ರೆ, 15ನೇ ತಾರೀಕು ಜಾತ್ರೆ, 20ನೇ ತಾರೀಕು ಜಾತ್ರೆ ಅಂದಿರೋದೇನಾದ್ರು ಪ್ರಾಬ್ಲಮ್ ಕುಲ್ಗೆಡ್ಸಿರೋ ಕಾರಣ ಅದು? ಇಲ್ದಿದ್ದ ಫೋನ್ಗಳಿಗೆ ಹಾಕಿ ಮೆಸೇಜ್ಗಳು ಹಾಕಿ 5 ಲಕ್ಷಕ್ಕ 1 ಲಕ್ಷ ಕೊಟ್ಬಿಟ್ಟೆ ನಾವು 3 ಲಕ್ಷ ಕೊಟ್ರಿ ಅನ್ನೋದು. ಓಕೆ, ಅವಾಗ ಕಷ್ಟಪಟ್ಟು ಸಾಕಿರೋರ್ಗೆ ಬೆಲೆ ಇರಲ್ಲ. 10ನೇ ತಾರೀಕು ಸೇರೋ ಪರ್ಸೆಂಟ್ ತಗೊಂಡೋಗಿ 15ನೇ ತಾರೀಕಿಗೆ ಹಾಕಿದ್ರು, ಡೇಟ್ಗಳು ಮಿಸ್ಟೇಕ್ ಮಾಡಿದ್ರು, ವ್ಯಾಪಾರಗಾರರು ಬರೋಕ ಹೆಚ್ಚು ಕಮ್ಮಿ ಮಾಡಿದ್ರು. ಈಗ ಆ ಥರ ಪ್ರಾಬ್ಲಮ್ ಇಂದ ರೈತರಿಗೆ ತೊಂದರೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಇಲ್ಲೆಲ್ಲ ನೀರಿನ ಫೆಸಿಲಿಟಿ ಆಗಲಿ, ಲೈಟಿಂಗ್ ಫೆಸಿಲಿಟಿ ಅಲ್ಲಿ ಎಲ್ಲ ಕೊಟ್ಟಿದ್ದಾರಾ? ಎಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಇದೊಂದು ಒಂಟಿ ಕರು ಇದು ನೋಡ್ತಾ ಇರ್ಬೋದು. ಬಹಳ ಒಂದು ನೋವಾಗ್ತಿದೆ. ಮಾನ ಮರ್ಯಾದೆಲ್ಲ ಹರಾಜು ಹಾಕಿದ್ದಾರೆ ನಮ್ದು ಇವರು. ಯಾಕೆ ಅಂದರೆ ಇವ್ರು ಎಷ್ಟುದ್ದಾದೆ ಅಷ್ಟುದ್ದ ಇರುವಂಥ ಎತ್ಗಳು ಕಟ್ತಿದ್ದವರು ಇವತ್ತು ಯಾಕೆ ಈ ಕರ ಹಿಡ್ಕೊಂಬಂದವ್ರೆ ಅಂತ ನಾವು ಇವಾಗ ಕೇಳಬೇಕು. ಹೇಳಿ ಸ್ವಾಮಿ. ಮಂಜುನಾಥ್ ಅವರೇ? ಚಿಕ್ಕ ಹಿಡ್ಕೊಂಬಂದಿದ್ದು ಕೆಟ್ಟೋಗಿದ್ದು ಜಾಸ್ತಿ ಇದು. ಓಕೆ, ಇನ್ನೊಂದು ಸುತ್ತಬಿಡು ಫುಲ್ಲು ಕೌಪಾಗಿ ಎಮ್ಗೆ ಬಿಟ್ಕೊಂಡ್ಬಿಟ್ಟಲ್ಲ, ಹಸುವಾಗಿತ್ತು ನೋಡ್ಬಿಟ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಹಿಡ್ಕೊಂಬಂದು ಸಾಕಿ. ಯಾಕೆ ಈ ವರ್ಷ ನೀವು ದೊಡ್ಡ ಎತ್ತನ್ನ ತಗೊಳ್ಳಿಲ್ಲ? ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಕಟ್ಟಿಲ್ಲ ಅಷ್ಟೇ. ಅಲ್ಲ, ಆದ್ರೂ ಮನ್ಸಲ್ಲಿ ಒಳಗಡೆ ತುಂಬಾ ತಳಮಳ ಇರ್ತದಲ್ವಾ? ಮಳೆ ಇರ್ತದೆ. ಇವಾಗ ನಾವು 1 ಲಕ್ಷ 2 ಲಕ್ಷಕ್ಕೆ ತೆಗಿಯಕ್ಕಾಗಲ್ಲ. ಓಕೆ, ನಾನು ಎತ್ತು ಇವಾಗ 4 ಲಕ್ಷ ಬೇಕು, 4ರಿಂದ 5 ಲಕ್ಷ ಬೇಕು. ರೆಡ್ ಅಮೌಂಟ್ ಪೂರ್ತಿ ಹಾಕ್ಬೇಕು ನಾನು. ಓಕೆ, ಮೊದಲಾದ್ರೆ ಎತ್ತು ಮರಿ ದುಡ್ಡು ಇರೋದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದಾಗಿತ್ತು. ಇವಾಗ ಹಂಗಿಲ್ಲಲ್ಲ, ಪೂರ್ತಿ ಹೊಸ ದುಡ್ಡೇ ಹಾಕ್ಬೇಕು ಆ ಥರ. ಈಗ ಇಷ್ಟು ವರ್ಷ ದೊಡ್ಡ ದೊಡ್ಡ ಎತ್ತುಗಳನ್ನ ಕಟ್ಕೊಂಡು ನೀವು ಕ್ರೇಜಲ್ಲಿ ಬಂದಿರ್ತೀರಲ್ವಾ? ಏನಂದ್ರೆ ಈಗ ಜಾತ್ರೆ ಹತ್ರಕ್ಕೆ ಬಂದ ತಗೊಂಬಾರ್ದು ಎತ್ತು ಯಾರು ತಗೊಂಡು ಸುಮ್ಮನೆ ಲಾಸ್ ಮಾಡ್ಕೊಂಬಾರ್ದು. ಈ ಬಜಾರಾಗ ಇವಾಗ ಎಲ್ಲಿ ನೋಡುವ 5 ಲಕ್ಷ 8 ಲಕ್ಷ 10 ಲಕ್ಷ ಅಂತಾರಲ್ಲ, ಓಕೆ, ಇವಾಗ ಹತ್ರ ಬಂದು ತಗೊಂಡಾಗ ಕೊಟ್ಟವನು ಬರ್ತಾನೆ, ತಗೊಂಡೋದನು ಹಾಳತ್ತಾನೆ. ಆ ಥರ. ಅಂದ್ರೆ ಗಂಟು ಆತನ ಗಂಟು ಮಕ್ಕ ನೋಡ್ತಾನೆ, ಅದು ಗ್ಯಾರಂಟಿನೇ ಇಲ್ಲಲ್ಲ.
ಅಂದ್ರೆ ನಿಮ್ಮ ಪ್ರಕಾರ ಒಂದು 6 ತಿಂಗಳು ವರ್ಷ ಮುಂಚೆನೆ 6 ತಿಂಗಳು ಮುಂಚೆ ವರ್ಷ ತಗೊಂಡು ಸಾಕಂಡ್ರೆ ಅವ್ರಿಗೂ ಒಂದು 10,000 50,000 ಲಕ್ಷನ ಲಾಭ ಸಿಗ್ತದೆ. ಇವಾಗ ಯಾರೋ ಮೇಯ್ಸಿರೋ ಇತ್ತು, ಯಾರೋ ಸಾಕಿರೋ ಇತ್ತು, ತಗೊಂಬಂದು ನಂದು 8 ಲಕ್ಷ 10 ಲಕ್ಷ ಅಂತ ಅಷ್ಟೇ. ಆ ಥರ ಅಂದ್ರೆ ಇವಾಗ ಈ ಕರೆ ಬೇಕಾದ್ರೆ ಫೋಟೋ ಹಾಕಿ ಕೊಡ್ತೀನಿ ನಿಮ್ಗೆ. ಈ ಕರೆ ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ನೀವು ನೋಡಿ. ಆ ಥರ. ಅಣ್ಣ ನೀವು ಇದು ತಗೊಂಡಾಗ ಎಷ್ಟು ದುಡ್ಡು ತೊಗೊಂಡಿದ್ದು? ಅವ 30,000. 30,000 ತೊಗೊಂಡ್ರಿ. ಇವಾಗ ಇಷ್ಟು ಚೆನ್ನಾಗಿ ಮೇಯ್ಸಿ ನಿಲ್ಸಿದ್ದೀರಾ, ಯಾರಾದರೂ ಕೇಳಿದಾರಾ? ಇನ್ನು ಯಾರು ಕೇಳಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ಒಟ್ಟಿನಲ್ಲಿ ಇಲ್ಲ ಆದರೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಕೂಟ ಹಾಕಿದ್ರು ಇದ್ರೆ ಹಾಕ್ತೀನಿ, ಇಲ್ಲ ಯಾರು ಬಂದು ಕೇಳಿದ್ರೆ ಕಾಯಸಿಂದ ಕೇಳಿದ್ರೆ ಕೊಡ್ತೀರಾ. ಓಕೆ ಅಣ್ಣ, ಮೊಬೈಲ್ ನಂಬರು 8296836087. ಇವರು ನಮ್ಮ ಮಂಜಣ್ಣ ಅಂತ, ನಮ್ಮ ನಾಗೇಶ್ ಅಣ್ಣ ಅವರ ಆಪ್ತ ಸ್ನೇಹಿತರು. ನಮ್ದೊಂದು ಹಳೆ ವಿಡಿಯೋದಲ್ಲಿ 4 ಜನ ಇದ್ದೀವಿ ನಾವು ಆಪ್ತ ಸ್ನೇಹಿತರು. ಅಲ್ಲ, ಇವರು ಅನುಭವ ನಮಗೆ ಹೆಂಗೆ ಅಂದರೆ, ಮೊದಲೇ ಒಂದು ವಿಡಿಯೋದಲ್ಲಿ ಒಂದು ಕರ ಕೆಲಸ ಮಾಡಬೇಕಾದ್ರೆ ನಾವು ಒಡನಾಟ ಚೆನ್ನಾಗಿದೆ, ಹಂಗಾಗಿ ಸೊ ಯಾರಾದರೂ ಬೇಕು ಅನ್ನೋರು ದಯವಿಟ್ಟು ಕಾಲ್ ಮಾಡಿ ಮಾತಾಡ್ಬೋದು. ಓಕೆ ಮಂಜಣ್ಣ, ಹಂಗೆ ಇವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಕೂಡ 2 ಡಲ್ಲಲ್ಲಿರ್ತಕ್ಕಂಥ ಎತ್ತುಗಳು. ಆಲ್ಮೋಸ್ಟ್ ಅಲ್ಲೂ ಯಾಕೆ ಅಂತಂದರೆ ವ್ಯವಸಾಯ ಮಾಡವ್ರೆ, ಹೆಗ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಪರಿಸ್ಥಿತಿ, ಹೆಗ್ಲಲ್ಲಿ ಏನಾಗಿದ್ದಾವೆ ಅಂತ. ಯಾಕೆಂದರೆ ಎಷ್ಟೋ ಕಡೆ ಅಣ್ಣ, ಮೊದಲನೇದಾಗಿ ನಮಸ್ಕಾರ. ತುಂಬ ಕಿರಿಯ ವಯಸ್ಸಲ್ಲಿ ದನ ಕಟ್ಕೊಂಡು ಕ್ರೇಜ್ನ ಕಾಪಾಡ್ಕೊಂತಿದ್ದೀರಾ. ಕಟ್ಟಬೇಕು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಬಂದು ನಾವು ವರ್ಷಕ್ಕೊಂದ್ಸರಿ ಮಾಡೋ ಜಾತ್ರೆ. ಓಕೆ, ಇಲ್ಲಿ ಕಟ್ಟಬೇಕು ಅನ್ನೋದು ಇಂಪಾರ್ಟೆಂಟ್. ಏನೋ ಅವತ್ತಿಂದ ನಮ್ಮ ತಾತ ನಮ್ಮ ಅಪ್ಪವರೆಲ್ಲ ಕಟ್ತಿದ್ದಾರೆ, ಹಂಗೆ ನಾವು ಕಟ್ಕೊಂಡ್ ಬರ್ತಾ ಇದೀವಿ. ಅಲ್ಲ, ಈಗ ಈ ವಯಸ್ಸಲ್ಲಿ ನೀವು ಕಟ್ತಿದ್ದೀರಲ್ವಾ, ಬರೀ ಜಾತ್ರೆ ಟೈಮ್ ಬಂದಾಗ ಆ ಕ್ರೇಜ್ ಅನ್ನೋದು ಬರುತ್ತಾ, ಅಥವಾ ಮನೆ ತಾವು ಇರಬೇಕು ಒಂದ್ ಜೊತೆ? ಎನಿ ಟೈಮ್ ಮಾಡಿರ್ತೀನಿ. ನನ್ನ ಹತ್ರ ಒಂದ್ ಜೊತೆ ಓರಿ ಇಲ್ಲ ಒಂದ್ ದಿವಸ ಅಂತಂದ್ರೆ ನನ್ಗೆ ನೈಟ್ ನಿದ್ದೆ ಬರಲ್ಲ. ಈ ವಯಸ್ಸಿಗೆ ನಾನು ಹೇಳ್ತೀನಿ ನಿಜ ಅದು. ಓಕೆ, ನಾನು ಓರಿ ಇರ್ಲೇಬೇಕು ಮನೆ ಹತ್ರ. ಓರಿ ಯಾವಾಗ ಎನಿ ಟೈಮ್ ಇದ್ದೇ ಇರ್ತವೆ. ಈ ಜಾತ್ರೆಗೋಸ್ಕರ ಮುಂಚೆಯಿಂದ ಒಂದ್ ಜೊತೆ ಸಾಕಿದ್ದೆ. ಇವಾಗ ಜಾತ್ರೆಗೋಸ್ಕರ ಇನ್ನೂ 2 ಜೊತೆ ತಗೊಂಬಂದೆ. ಅದ್ರ ಮನೆ ಹತ್ರನೇ 2 ಜೊತೆ ಕೊಟ್ಟೆ. ಚೆನ್ನಾಗಿರೋ ದೊಡ್ಡ ಎತ್ತು ಮೆಸಿದ್ದೆ ನಾನು. ಓಕೆ, ಕೊಟ್ಬಿಟ್ಟು ಖಾಲಿ ಬಿಡೋದ್ ಬೇಡ, ಕಟ್ಲೇಬೇಕು ಅಂದ್ಬಿಟ್ಟು ಇವಾಗ ಇವ್ ಕಟ್ಟಿದೆ. ಓಕೆ ಅಣ್ಣ, ನಿಮ್ಮ ಹೆಸರು, ನಿಮ್ಮೂರು? ಬೇಣು. ಓಕೆ, ಮಾರ್ಗೊಂಡಳ್ಳಿ, ದೇವನಹಳ್ಳಿ. ದೇವನಹಳ್ಳಿ ಹತ್ರ ಮಾರ್ಗೊಂಡು. ಇವರೆಲ್ಲ ಅಕ್ಕಪಕ್ಕ ಎಲ್ಲ ಸ್ನೇಹಿತರು, ಅಕ್ಕಪಕ್ಕ ಎಲ್ಲ ಒಂದೇ ಕಡೆ ಪ್ರತಿ ವರ್ಷ ಇಲ್ಲೇ ಸೇರ್ಕೊಂಡು. ವರ್ಷ ಇದೇ ಜಾಗದಲ್ಲಿ ಅವಾಗಿಂದ ಅಣ್ಣ, ಈ ತರ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ತಿರಲ್ಲ, ಎಲ್ಲೆಲ್ಲಿಂದನೋ ಬಂದಿರೋರೆಲ್ಲ ಒಂದ್ ಕಡೆ ಸೇರ್ತಿರಲ್ಲ, ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ಏನೋ ಒಂದು ಕ್ರೇಜು, ಖುಷಿ. ಒಂದು ವರ್ಷಕ್ಕೊಂದ್ಸರಿ ಹಿಂಗ್ ಬಂದು ಸೇರ್ತೀವಿ ಅನ್ನೋದೊಂದು ಖುಷಿಗೋಸ್ಕರ ಮಾಡೋದು ಆ ತರ. ಬಟ್ ಹೊರಗಡೆ ಎಷ್ಟೇ ಪಾರ್ಟಿ ಮಾಡಿ ಫಂಕ್ಷನ್ ಮಾಡಿ ಸೇರಿದ್ರು ಈ ಖುಷಿ, ಈ ಫೀಲ್ ಬರಲ್ಲ. ಬಟ್ ದನ ಹೊಡ್ಕೊಂಬಂದು 2 ದಿನ ಚಳಿಲಿ ಮಲ್ಗಿ ಜೊತೆಲಿದ್ರೆ ಅದಕ್ಕೆ ಒಂದ್ ಬೇರೆ ನಾನು ಆಫೀಸ್ ಕೆಲ್ಸಕ್ಕೆ ಹೋಗೋದು. ಬಟ್ ಕೆಲ್ಸಕ್ಕೆ ಹೋಗ್ತೀನಿ, ಈ ಟೈಮ್ ಬಂತು ಅಂದ್ರೆ ನಾನು ಒಂದ್ ವಾರ ಆ ಕಡೆ ಹೋಗೋದೇ ಇಲ್ಲ. ಓಕೆ, ಏನಾದ್ರೂ ಆಗಿರ್ಬೋದು ಕೆಲಸ. ಬಟ್ ಈ ಜಾತ್ರೆ ಮಾಡಬೇಕು, ಖುಷಿ. ಬೆಳಿಗ್ಗೆ ಹೋಗೋಷ್ಟರಲ್ಲಿ ಎಲ್ಲ ಓರಿ ಎಲ್ಲ ಕೆಲಸ ನೋಡಿ ಮಾಡ್ಬಿಟ್ಟು ಹೋಗಿ ಮತ್ತೆ ಸಂಜೆ ಬಂದು ಮತ್ತೆ ಇದೆ ಕೆಲಸ. ಅಣ್ಣ, ತಿಂಡಿ ಇವಕ್ಕೆಲ್ಲ ಹುಲ್ಲು ಎಲ್ಲ ನೋಡ್ಕೊಳ್ಳೋರು ಯಾರು ನೋಡ್ಕೊಂತಾರೆ? ನಮ್ಮ ತಂದೆಯವರು ಇದ್ದಾರೆ, ಅಪ್ಪ ಇದಾರೆ, ಅಪ್ಪ ನೋಡ್ಕೊಂತಾರೆ ಜೊತೆಲಿ. ಒಟ್ಟಲ್ಲಿ ಅಪ್ಪ ಸಪೋರ್ಟ್ ಕೊಡ್ತಾರೆ ನಿಮ್ಗೆ, ಏನ್ ತೊಂದರೆ ಇಲ್ಲ. ಅಣ್ಣ, ಅಲ್ಲು ಮನೆಗೆ ಹೋದ್ರು ಅವ ಸ್ವಲ್ಪ ಅಲ್ಲು ಈಗ 2 ಅಲ್ಲು, ಇದೊಂದು 4 ಅಲ್ಲಿಗೆ ಬಿದ್ಬಿಟ್ಟಿದೆ. ಇನ್ನೇನ್ ಮಾಡಕ್ಕಾಗಲ್ಲ ಜಾತ್ರೆಗೋಸ್ಕರ. ಇವಾಗ ಟೈಮ್ ಅಂತದ್ದು ಏನ್ ಮಾಡಕ್ಕಾಗಲ್ಲ. ಅಲ್ಲ, ಈಗ ಆಗಿರೋದೇ ನಮ್ಮ ಅಂತವ್ರಿಂದ. ಯಾಕೆ ನಾನು ಇರೋದು ಹೇಳ್ತೀನಿ, ವಾರಕ್ಕೆ 3 ಸತಿ ಬರೋದು, ಕೊಮ್ಮುರಿತೀವಿ ಅಂತ ಕೊಮ್ಮುರಿಯೋದು, ಪ್ಯಾಚ್ ಹಾಕೋದು, ಬೆಣ್ಣೆ ತೆಗೆಯೋದು ಮಾಡಿದ್ರೆ ಯಾವ್ದನ ತಾನೇ ಕೊಂಬುಳಿಸ್ಕೊ ಮಾಡಿಸ್ಬಿಡ್ತಾರೆ. ಇವಾಗ ಏನು ಮಾಡಕ್ಕಾಗಲ್ಲ ಅದು. ಓಕೆ ಅಣ್ಣ, ಇದ್ರಲ್ಲೆಲ್ಲ ವ್ಯವಸಾಯ ಮಾಡ್ತೀರಾ? ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀರಾ? ತುಂಬಾ ಚೆನ್ನಾಗಿ ಹೋಗ್ತಾವ ಕೆಲ್ಸಕ್ಕೆ. ಗಾಡಿನೂ ಕಟ್ತೀನಿ ನಾನು. ಗಾಡಿ ಕೆಲ್ಸದಲ್ಲಿ ಏನೂ ಮಾಡಿಲ್ಲ ಅಂತಂದ್ರೆ ಸುಮ್ಮನೆ ಕ್ರೇಜ್ಗೆ ರಜಾ ಇದ್ದಾಗ ಒಂದ್ ರೌಂಡ್ ಹುಡುಗರೆಲ್ಲ ಅಣ್ಣ ಗಾಡಿ ಕಟ್ಬಿಡೋಣ ಅಂತ ಬರ್ತಾರೆ. ಒಂದ್ ರೌಂಡ್ ಹಾಕ್ಸ್ಕೊಂಡ್ಬಂದು ಕಟ್ಬಿಡ್ತೀನಿ. ಅಣ್ಣ, ಯಾರಾದ್ರೂ ವೀಕ್ಷಕರು ನೋಡಿ ದನಗಳಿಗೆ ಕೊಡ್ತೀರಾ ಅಂದ್ರೆ ಕೊಡ್ತೀರಾ ನೀವು? ಅಣ್ಣ, ನಿಮ್ಮ ಮೊಬೈಲ್ ನಂಬರು? 9972 65 3910. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು 2 4 ಯಾರಿಗಾದ್ರೂ ಬೇಕು ಅನ್ಸಿದ್ರೆ, ಜಾತ್ರೆಗಳಲ್ಲಿ 90% ಕೆಲವುದನ್ನ ವಾಕಿಂಗ್ ವಿಡಿಯೋ ಕೊಡೋಕ್ಕಾಗಲ್ಲ. ಆದಷ್ಟು ನನ್ನ ಕೈಯಲ್ಲಾದಷ್ಟು ಟ್ರೈ ಮಾಡಿರ್ತೀನಿ. ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಈ ಥರ ಈ ವಯಸ್ಸಲ್ಲಿ ಈ ಹುಡುಗರುಗಳು ಈ ಕ್ರೇಜ್ಗೆ ಬರೋದಿದೆಯಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಹುಡುಗರು ಈ ಒಂಟಿ ಅಂದ್ಬಿಟ್ಟು ಸ್ವಲ್ಪ ಏಜ್ ಅಲ್ಲಿ ಇರೋ ಹುಡುಗರು ಸಿಕ್ಕಾಪಟ್ಟೆ ಹುಡುಕ್ತಾರೆ ಜಾತ್ರೆಯಲ್ಲಿ. ಹಂಗೆ ಆ ಒಂಟಿ ಕರಗಳು ತಗೊಳೋದು, ಚಿಕ್ಕ ಕರಗಳು ತಗೊಳೋದು. ಅವ್ರೇನೋ ಕ್ರೇಜ್ ಅಲ್ಲಿ ಕಟ್ಬೇಕು ಅಂತ ಬರ್ತಾರೆ. ಅವ್ರು 2 ಲಕ್ಷ 3 ಲಕ್ಷ 5 ಲಕ್ಷ ಅನ್ಬಿಟ್ರೆ
ಯಾರು ಕಟ್ತಾರೆ ಹೇಳಿ? ಅಂದ್ರೆ ನಿಮ್ಮ ಪ್ರಕಾರ ಈ ಇವತ್ತಿನ ಹುಡುಗರುಗಳು ಯಾವ ಬೆಲೆಯಲ್ಲಿ ದನ ತೆಗ್ದು ಯಾವ ಬೆಲೆಯಲ್ಲಿ ಕಟ್ಟಿದ್ರೆ ನಿಮ್ಗೆ ಹುಡುಗರುಗಳು ಬೆಳಿಬಹುದು? ಹುಡುಗರು ತಗೊಳೋದು 1 ಲಕ್ಷ ಹಿಂದೆ ಮುಂದೆ ಏನೋ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ. ತಗೊಂಡ್ಬಿಟ್ಟು ಅವನ್ನ ಮೇಸಿ 1-2 ಲಕ್ಷ ಆ ತರ ಮಾಡ್ಕೊಂಡ್ರೆ ಅವ್ರಿಗೂ ಲಾಭ ಬರುತ್ತೆ 1 ವರ್ಷ ಸಾಕಿ. ಅದನ್ನ ಬಿಟ್ಬಿಟ್ಟು ನಾವು ಕೂಡ ಮಾರೋ ರೇಟ್ನೆಲ್ಲ ಇವಾಗ 2 ಲಕ್ಷ 3 ಲಕ್ಷ ಅಂತ ಹೇಳ್ಬಿಟ್ರೆ ಮತ್ತೆ ಅವ್ರು ಕಟ್ಟೋದ್ ಹೆಂಗೆ? ಇವತ್ತು ಬಂದು ಮುಂದೆ ಕಟ್ತೀನಿ ಅಂತ ಬಂದವರು ನಷ್ಟ ಕೊಟ್ಮೇಲೆ ಮತ್ತೆ ಓರಿನೇ ತಗೊಳಲ್ಲ ಅವರು. ಆ ತರ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವಾಗ. ಆ ಪರಿಸ್ಥಿತಿ ಅಂದ್ರೆ ನಿಮ್ಮ ಪ್ರಕಾರ ಚಿಕ್ಕ ದುಡ್ಡಲ್ಲಿ ರೈತರ ಮನೆಯಿಂದ ದನ ತಗೊಂಡ್ರೆ ಹುಡುಗರುಗಳಿಗೆ ಅನುಕೂಲ ಆಗುತ್ತೆ ಅಂತ ನೀವು? ಜಾತ್ರೆಯಲ್ಲಿ ತಗೊಂಡ್ರು ಅವ್ರು ಹುಡುಗರು ಬಂದಿದ್ದಾರೆ ಅಂತ ಏನೋ ನೋಡ್ಕೊಂಡು ಕೊಟ್ರೆ ಪರವಾಗಿಲ್ಲ. ಅದನ್ನ ಬಿಟ್ಬಿಟ್ಟು 3 ಲಕ್ಷ 4 ಲಕ್ಷ ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಯಾರು ಕಟ್ತಾರೆ, ಯಾರು ತಗೊಂತಾರೆ? ಅಣ್ಣ, ನೀವು ನಮ್ಮ ಜನಗಳಿಗೆ ಹೇಳೋದಾದ್ರೆ, ಒಂದೇ ಮಾತಲ್ಲಿ ಹೇಳೋದಾದ್ರೆ, ಈ ದೊಡ್ಡ ದೊಡ್ಡ ಬೆಲೆಗಳು, ತಟ್ಟೆ ತುಂಬ ದುಡ್ಡು, ಈ ತರ ಎಲ್ಲ ಹೇಳೋದಕ್ಕೆ ಅನುಕೂಲ ಅನ್ನೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಡಕ್ಕಾಗಿ ವಾರ್ನಿಂಗ್ ಕೊಡೋದಾದ್ರೆ? ಖಡಕ್ ವಾರ್ನಿಂಗ್ ಅಂತಂದ್ರೆ ಅದು ಮಾಡೋದು ದೊಡ್ಡ ತಪ್ಪು ಅಣ್ಣ ನನ್ನ ಪ್ರಕಾರ. ಆ ದುಡ್ಡು ಯಾವ್ದೋ ಓರಿ ತಗೊಂಡ್ ಹೋಗ್ಬಿಟ್ಟು 100 ರೂಪಾಯಿ 200 ರೂಪಾಯಿ ಕಂತೆಗಳು ತಗೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸನ್ಮಾನ ಮಾಡಿ ಓರಿ ಹಿಡ್ಕೊಂಡು ಹೋಗ್ಬಿಡೋ ದೊಡ್ಡ ವಿಷಯ ಅಲ್ಲ. ಅದನ್ನ ಸಾಕಿ ಕಟ್ಟಿ ಸಾಕಿ ಮೆರೆಸ್ಬೇಕು, ಅದು ದೊಡ್ಡ ವಿಷಯ. ಅಂದ್ರೆ ನಿಮ್ ಪ್ರಕಾರ ಒಂದು ಮನೆಯಿಂದ ದನ ತಗೊಂಡೋಗೋದು ದೊಡ್ಡ ವಿಚಾರ ಅಲ್ಲ, ನಾವು ಅದನ್ನ ಯಾವ ಮಟ್ಟಕ್ಕೆ, ಅದು ಮೇನ್ ತಪ್ಪು ನನ್ನ ಪ್ರಕಾರ. ಅಂದ್ರೆ 10 ಲಕ್ಷ ಕೊಟ್ಟೆ, 15 ಲಕ್ಷ ಕೊಟ್ಟೆ, 20 ಲಕ್ಷ ಕೊಟ್ಟೆ ಅಂತ ತಟ್ಟೆ ತುಂಬಿ ದುಡ್ಡು ಕೊಟ್ಬಿಡೋದು ಎಷ್ಟು ಅದ್ರಲ್ಲಿ ತಟ್ಟೆಲಿ ಎಷ್ಟಿರುತ್ತೆ ಅಂತ ಯಾರು ಗೊತ್ತು? ನಿಮ್ಗೆ ಹೇಳ್ತೀರಾ, ನಿಮ್ ಮೀಡಿಯಾದವ್ರು ಹೋಗ್ತೀರಾ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಒಂದು ಲೆಕ್ಕದಲ್ಲಿ ಇವತ್ತು ದನದ ವ್ಯಾಪಾರ ಹಾಳಾಗೋದಕ್ಕೆ ಅಥವಾ ರೈಸ್ ಆಗೋದಕ್ಕೆ, ಜನ ಹಾಳಾಗೋದಕ್ಕೆ ಸೋಷಿಯಲ್ ಮೀಡಿಯಾನೇ ಕಾರಣನಾ? ಅಂದ್ರೆ ಸೋಷಿಯಲ್ ಮೀಡಿಯಾದವ್ರು ಅಂದ್ರೆ ಅವ್ರು ನಿಮ್ಗೆ ಏನ್ ಗೊತ್ತಿರುತ್ತೆ? ನಾವ್ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದು. ನಾನು ಇವಾಗ ಇದು 3 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು 3 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀರಾ ಅದೇ ಅಷ್ಟೇ. ಆತರ ಅಂದ್ರೆ ದಯವಿಟ್ಟು ಜನ ಸುಳ್ಳು ಹೇಳೋದನ್ನ ಬಿಟ್ರೆ, ಹೇಳೋದು ಬಿಟ್ಬಿಟ್ಟು ಏನಿದೆ ರಿಯಾಲಿಟಿ ಅದನ್ನ ಮಾತಾಡ್ಕೊಂಡ್ರೆ ಎಲ್ಲರೂ ಕಟ್ಬೋದು. ಎಲ್ಲರೂ ಕಟ್ಬೋದು. ಓಕೆ, ಥ್ಯಾಂಕ್ ಯು ಬ್ರದರ್, ತುಂಬಾ ಉಪಕಾರ ಆಯ್ತು. ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದೀರಾ.